ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಸ್ವಾಗತ ನಿಮಗೆ ಇವತ್ತಿನ ಯೋಗ ನಿಲ್ದಾಣದ ಅಭ್ಯಾಸಕ್ಕೆ. ಇವತ್ತು ನಾವು ಯೋಗಾಸನಗಳನ್ನು ಮತ್ತು ಕ್ರಿಯೆಗಳನ್ನು ಮಾಡೋಣ ಬ್ರೆಸ್ಟ್ ಸ್ಯಾಗಿಂಗ್ ಆಗಿ. ಸ್ಯಾಗಿಂಗ್ನ ಕನ್ನಡದಲ್ಲಿ ಅರ್ಥ ಕುಗ್ಗುವಿಕೆ ಅಂತ ಹೇಳಿ. ಬ್ರೆಸ್ಟ್ ಸ್ಯಾಗಿಂಗ್ನ ಮೆಡಿಕಲ್ ಭಾಷೆಯಲ್ಲಿ ಬ್ರೆಸ್ಟ್ ಡೋಸಿಸ್ ಅಂತ ಹೇಳಿ ಕರೀತಾರೆ. ಈ ಒಂದು ಕಂಡೀಷನಲ್ಲಿ ಏನಾಗುತ್ತೆ, ನಮ್ಮ ಸ್ತನದ ಸುತ್ತಲಿನ ಮಸಲ್ಸ್ಗಳು ಏನಾಗುತ್ತೆ ಅದು ಶಿಥಿಲಗೊಂಡ ಕಾರಣ ಏನಾಗುತ್ತೆ ಈ ರೀತಿ ಡ್ರಾಪ್ ಆಗಿರ್ತಕ್ಕಂತಹ ಒಂದು ಅಪಿಯರೆನ್ಸ್ ಉಂಟಾಗುತ್ತೆ. ಸೊ ಇದಕ್ಕೆ ನಾವು ಬ್ರೆಸ್ಟ್ ಸ್ಯಾಗಿಂಗ್ ಅಂತ ಹೇಳಿ ಕರಿತೀವಿ. ಈ ಒಂದು ಕಂಡೀಷನ್ನಲ್ಲಿ ಏನಾಗುತ್ತೆ ಫಿಸಿಕಲಿ, ಸೊ ಶಾರೀರಿಕವಾಗಿ ಮಹಿಳೆಯರಲ್ಲಿ ಯಾವುದೇ ತೊಂದರೆ ಏನು ಉಂಟಾಗೋದಿಲ್ಲ. ಬಟ್ ಏನಂದರೆ ಅವರಲ್ಲಿ ಒಂದು ಕಾನ್ಫಿಡೆನ್ಸ್, ಸೊ ಒಂದು ಮಾನಸಿಕವಾಗಿ ಒಂದು ಆತ್ಮವಿಶ್ವಾಸದ ಕೊರತೆ ಉಂಟಾಗಬಹುದು. ಇವತ್ತಿನ ಸೆಷನ್ನಲ್ಲಿ ಹೇಳ್ತಕ್ಕಂತಹ ಎಕ್ಸಸೈಸ್ಗಳನ್ನು ಮತ್ತು ಯೋಗಾಭ್ಯಾಸಗಳನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಸ್ತನಗಳು, ಬ್ರೆಸ್ಟ್ಗಳು ಆರೋಗ್ಯವಾಗಿರುತ್ತೆ, ಅಂದರೆ ಪ್ರಾಪರಾಗಿ ಹೆಲ್ದಿಯಾಗಿರುತ್ತೆ, ಟೋನ್ಡ್ ಅಪ್ ಆಗಿರುತ್ತೆ. ಈವನ್ ಅಪಿಯರೆನ್ಸ್ ವೈಸ್ ಏನಾಗುತ್ತೆ ಈ ರೀತಿ ಡ್ರಾಪ್ ಆಗಿರ್ತಕ್ಕಂತಹ ಒಂದು ಅಪಿಯರೆನ್ಸ್ ಇರೋದಿಲ್ಲ. ಸೊ ಮೋರೋವರ್ ಅದೇನಾಗುತ್ತೆ ಒಂದು ಹೆಲ್ದಿ ಆದಂತಹ ಶೇಪ್ ಏನಾಗುತ್ತೆ ನಿಮಗೆ ದೊರಕುತ್ತೆ. ಸೊ ಇವತ್ತಿನ ಸೆಷನಲ್ಲಿ ನಾನು ಹೇಳ್ತಕ್ಕಂತಹ ಎಕ್ಸಸೈಸ್ಗಳನ್ನು ಎಲ್ಲ ಮಹಿಳೆಯರು, ಎಲ್ಲ ಏಜ್ ಗ್ರೂಪ್ನವ್ರು ಕೂಡ ಈ ಒಂದು ಎಕ್ಸಸೈಸ್ಗಳನ್ನು ನೀವು ಮಾಡ್ಬೋದು ಮನೆಯಲ್ಲೇ. ಮತ್ತು ನೆಕ್ಸ್ಟ್ ನಾನು ಬ್ರೆಸ್ಟ್ ಸ್ಯಾಗಿಂಗ್ಗೆ ಸಂಬಂಧಪಟ್ಟಂತಹ ಕೆಲವು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಬೇಡ ಅಂದರೆ ನೀವು ಎಕ್ಸಸೈಸ್ ಪಾರ್ಟ್ಗೆ ನೀವು ಡೈರೆಕ್ಟಾಗಿ ನೀವು ಮೂವ್ ಆಗ್ಬೋದು. ಸೊ ಅದರ ಟೈಮ್ ಏನಿದೆಯಲ್ಲ ನಾನು ಈ ಒಂದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಎಕ್ಸಸೈಸನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಟೈಮ್ ಇದ್ದರೆ ಡೆಫಿನೆಟಾಗಿ ನೀವು ಕೂಡ ಈ ಒಂದು ಇನ್ಫಾರ್ಮೇಷನ್ನ ನೀವು ಕೂಡ ಖಂಡಿತವಾಗ್ಲೂ ಕೇಳಿ. ಬನ್ನಿ ಇವಾಗ ನಾವು ಈ ಒಂದು ಬ್ರೆಸ್ಟ್ ಸ್ಯಾಗಿಂಗ್ನ ಕಾರಣ ತಿಳ್ಕೊಳ್ಳೋಣ. ಮೊದಲನೇ ಕಾರಣ ಬಂದುಬಿಟ್ಟು ಅದು ಹಾರ್ಮೋನಲ್ ಚೇಂಜಸ್. ಸೊ ಯಾವಾಗ ಈ ಒಂದು ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಹಾಗಾದರೆ ಮಹಿಳೆಯರು ಯಾವಾಗ ಪ್ರೆಗ್ನೆಂಟ್ ಆಗ್ತಾರೆ, ಅಂದರೆ ಯಾವಾಗ ಗರ್ಭಾವಸ್ಥೆಯಲ್ಲಿ ಇರ್ತಾರಲ್ಲ ಆವಾಗ, ಮತ್ತು ಮೆನೋಪೌಸ್ ಅಂದರೆ ಮುಟ್ಟು ಯಾವಾಗ ನಿಲ್ಲುತ್ತಲ್ಲ ಆ ಟೈಮ್ನಲ್ಲಿ, ಈವನ್ ಮೆನ್ಸ್ಟ್ರುಯೇಷನ್ನಲ್ಲಿ ಕೂಡ ಏನಾಗುತ್ತೆ, ಈ ಒಂದು ಮೆನ್ಸ್ಟ್ರಿಯಲ್ ಸೈಕಲ್ ಪೀರಿಯಡ್ ಟೈಮಲ್ಲಿ ಕೂಡ ಈ ಒಂದು ಬ್ರೆಸ್ಟಲ್ಲಿ ಏನಾಗುತ್ತೆ ಚೇಂಜಸ್ಗಳು ಉಂಟಾಗುತ್ತೆ. ಹಾಗಾದರೆ ಬಹಳಷ್ಟು ಮಹಿಳೆಯರಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನಂತ ಅಂದರೆ ಅದು ಯಾವಾಗ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡ್ತೀವಲ್ಲ ಮಗುಗೆ, ಆವಾಗ ನಮ್ಮ ಬ್ರೆಸ್ಟ್ಗಳು ಸ್ಯಾಗ್ ಆಗುತ್ತೆ ಅಂತ ಹೇಳಿ ಬಹಳಷ್ಟು ಮಹಿಳೆಯರಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಇದು ಆ್ಯಕ್ಚುಲಿ ಏನಾಗುತ್ತಲ್ಲ ಇದು ಒಂದು ಭ್ರಮೆ ಅಂತ ಹೇಳ್ಬೋದು. ಯಾಕೆಂದರೆ ರಿಸರ್ಚಿನ ಅನುಸಾರ ಏನಾಗುತ್ತೆ ಒಂದು ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ನಿಮಗಾಗಲಿ ಅಥವಾ ನಿಮ್ಮ ಮಗುಗಾಗಲಿ ಅಥವಾ ನಿಮ್ಮ ಸ್ತನಗಳಿಗೆ, ನಿಮ್ಮ ಬ್ರೆಸ್ಟ್ಗಳ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ರಿಸರ್ಚ್ ಹೇಳುತ್ತೆ. ಮತ್ತು ಇದು ನಿಮ್ಮ ಸ್ತನಗಳನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಹೇಳುತ್ತೆ. ಹಾಗಿದ್ರೆ ಈ ಒಂದು ಭ್ರಮೆನ ಎಲ್ಲ ಮಹಿಳೆಯರು ಏನಾಗುತ್ತೆ ಅವರ ತಲೆಯಿಂದ ತೆಗೆದು ಹಾಕಬೇಕಾಗತ್ತೆ. ಸೆಕೆಂಡ್ ರೀಸನ್ ಬಂದುಬಿಟ್ಟು ಅದು ಏಜಿಂಗ್ ಅಂತ ಹೇಳ್ಬೋದು. ಏಜಿಂಗ್ ಅಂತ ಅಂದರೆ ವಯಸ್ಸು ಆಗ್ತಾ ಏನಾಗುತ್ತೆ, ಸೊ ಬ್ರೆಸ್ಟ್ನಲ್ಲಿ ಇರ್ತಕ್ಕಂತಹ ಒಂದು ಫ್ಯಾಟ್ ಟಿಶ್ಯೂಸ್ ಏನಿದೆಯಲ್ಲ ಅದು ಕಡಿಮೆ ಆಗೋ ಕಾರಣ ಏನಾಗುತ್ತೆ ಬ್ರೆಸ್ಟ್ ಸ್ಯಾಗ್ ಆಗ್ತಕ್ಕಂತಹ ಚಾನ್ಸಸ್ಗಳು ಭಾಳ ಇರುತ್ತೆ. ಥರ್ಡ್ ರೀಸನ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ವೇಟ್ ಫ್ಲಕ್ಚುಯೇಷನ್. ಸೊ ಯಾವಾಗ ನಾವು ಸಡನ್ನಾಗಿ ವೇಟ್ ಲಾಸ್ ಮಾಡ್ತೀವಿ ಅಥವಾ ವೇಟ್ ಗೇನ್ ಮಾಡ್ತೀವಲ್ಲ ಅವಾಗ ಕೂಡ ಏನಾಗುತ್ತೆ ಬ್ರೆಸ್ಟ್ ಸ್ಯಾಗ್ ಆಗ್ತಕ್ಕಂತಹ ಚಾನ್ಸಸ್ಗಳು ಭಾಳ ಇರುತ್ತೆ. ಯಾಕೆಂದರೆ ನಾವು ಯಾವಾಗ ಸಡನ್ನಾಗಿ ನಾವು ವೇಟ್ ಲಾಸ್ ಮಾಡ್ತೀವಲ್ಲ ಆವಾಗ ನಮ್ಮ ಸ್ತನದ ಸುತ್ತಲಿನ ಟಿಶ್ಯೂಸ್ಗಳು ಏನಿದೆಯಲ್ಲ ಅದು ಫ್ಯಾಟ್ ಅಂಶ ಏನಿದೆಯಲ್ಲ ಅದು ಕಳ್ಕೊಳ್ಳೋದ್ರಿಂದ ಏನಾಗುತ್ತೆ ಸ್ಕಿನ್ ಲೂಸ್ ಆಗುತ್ತೆ. ಸೊ ಸ್ಕಿನ್ ಲೂಸ್ ಆಗೋ ಕಾರಣ ಏನಾಗುತ್ತೆ ಬ್ರೆಸ್ಟ್ ಸ್ಯಾಗ್ ಉಂಟಾಗುತ್ತೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ರೀಸನ್ ಅಂತ ಹೇಳ್ಬೋದು. ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ಇನ್ಕರೆಕ್ಟ್ ಬ್ರಾ ಸೈಜ್. ಯಾವಾಗ ನಾವು ನಮ್ಮ ಬ್ರಾ ಸೈಜ್ ಏನಿದೆಯಲ್ಲ ನಮ್ಮ ಒಂದು ಬ್ರೆಸ್ಟ್ ಸೈಜ್ನ ಅನುಗುಣವಾಗಿ ನಾವು ಆ ಒಂದು ಮೆಷರ್ಮೆಂಟ್ ಅನುಗುಣವಾಗಿ ನಾವು ಯಾವಾಗ ಬ್ರಾನ ಧರಿಸೋದಿಲ್ವಲ್ಲ ಫ್ರೆಂಡ್ಸ್, ಅವಾಗ ಕೂಡ ಬ್ರೆಸ್ಟ್ ಸ್ಯಾಗ್ ಆಗ್ತಕ್ಕಂತಹ ಚಾನ್ಸಸ್ಗಳು ಬಹಳ ಇರುತ್ತೆ. ಸೊ ನಾನು ಸ್ಪೆಷಲಾಗಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಸ್ಪೆಷಲಿ ಯಾರು ಯೋಗಾಸನಗಳನ್ನು ಮತ್ತು ಎಕ್ಸಸೈಸ್ಗಳನ್ನು ಯಾರು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅವರು ಡೆಫಿನೆಟಾಗಿ ಸ್ಪೋರ್ಟ್ಸ್ ಬ್ರಾನ ವೇರ್ ಮಾಡಬೇಕು ಅಂಥೇಳಿ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ನಾವು ಎಕ್ಸಸೈಸ್ಗಳನ್ನು ಯಾವಾಗ ಮಾಡ್ತೀವಲ್ಲ ಆವಾಗ ಕೂಡ ಬ್ರೆಸ್ಟ್ ಸ್ಯಾಗ್ ಆಗೋ ಚಾನ್ಸಸ್ಗಳು ಬಹಳಷ್ಟು ಇರುತ್ತೆ. ಸ್ತನದ ಆರೈಕೆಗಾಗಿ ನಾನು ಕೆಲವು ಟಿಪ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಒಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನೀವು ಡೈಲಿ ಬೇಸಿಸಲ್ಲಿ ನಿಮ್ಮ ಬ್ರೆಸ್ಟ್ ಏನಿದೆಯಲ್ಲ ಅದು ಹೆಲ್ದಿಯಾಗಿರುತ್ತೆ. ಮತ್ತು ಅದರ ಒಂದು ಅಪಿಯರೆನ್ಸ್ ಏನಿದೆಯಲ್ಲ ಬ್ರೆಸ್ಟ್ ಸ್ಯಾಗಿಂಗ್ ಅಪಿಯರೆನ್ಸ್ ಏನಿದೆಯಲ್ಲ ಅದು ಕೂಡ ಕಡಿಮೆ ಆಗೋ ಚಾನ್ಸಸ್ಗಳು ಬಹಳಷ್ಟು ಇರುತ್ತೆ ಫ್ರೆಂಡ್ಸ್. ಮೊದಲನೇ ಟಿಪ್ ಬಂದುಬಿಟ್ಟು ಅದು ಬ್ರೆಸ್ಟ್ ಮಸಾಜ್. ಸೊ ಬ್ರೆಸ್ಟ್ ಮಸಾಜ್ ಅಂತ ಅಂದರೆ ಫ್ರೆಂಡ್ಸ್ ನಾವು ಡೈಲಿ ಬಿಫೋರ್ ಬಾತ್ 5 to 10 ಮಿನಿಟ್ಸ್ ನಮ್ಮ ಬ್ರೆಸ್ಟ್ಗಳನ್ನು ನಾವು ಕೊಕೊನಟ್ ಆಯಿಲ್ ಇರ್ಬೋದು ಅಥವಾ ಆಲಿವ್ ಆಯಿಲ್ ಅಂತ ಸಿಗುತ್ತೆ, ಈ ಆಯಿಲ್ಗಳಿಂದ ನಾವು ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ
ಬ್ರೆಸ್ಟ್ಗಳಲ್ಲಿ ಒಳ್ಳೆಯ ಒಂದು ಮಾಯ್ಶ್ಚರೈಸ್ ಸಿಗುತ್ತೆ ಮತ್ತು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಬ್ರೆಸ್ಟ್ ಸ್ಯಾಗ್ ಆಗೋ ತಡೆಗಟ್ಬೋದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಸೆಕೆಂಡ್ ಟಿಪ್ ಬಂದುಬಿಟ್ಟು ಅದು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ. ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಫ್ರೆಂಡ್ಸ್, ಇದು ಏನಾಗುತ್ತೆ, ನಮಗೆ ಕೆಲವು ಮಹಿಳೆಯರಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಸೊ ಹಾರ್ಮೋನ್ಸ್ಗಳ ಚೇಂಜಸ್ ಆಗೋದ್ರಿಂದ ಗಡ್ಡೆಗಳ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಈ ಗಡ್ಡೆಗಳು ಇದನ್ನು ಇಲ್ವಾ ಅಂಥೇಳಿ ನಾವು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ನಾವು ಮಾಡ್ಕೋಬೇಕಾಗುತ್ತೆ ತಿಂಗಳಿಗೆ ಒಂದು ಸಲ. ಸೊ ಇದು ಹೇಗೆ ಮಾಡ್ಕೋಬೇಕು ಅಂಥೇಳಿ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀವು ನೋಡಿಬಿಟ್ಟು ಅದನ್ನು ಚೆಕ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ನಾವು ಫೈಟೋ ಈಸ್ಟ್ರೋಜನ್ ಇರ್ತಕ್ಕಂತಹ ಆಹಾರಗಳನ್ನು ನಾವು ಸೇವನೆ ಮಾಡಬೇಕಾಗುತ್ತೆ. ನಿಮಗೆಲ್ಲ ತಿಳಿದೇ ಇದೆ, ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಏನಿದೆ ಅಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆದಂಥ ಹಾರ್ಮೋನ್ ಮಹಿಳೆಯರಲ್ಲಿ. ಈ ಈಸ್ಟ್ರೋಜನ್ ಹಾರ್ಮೋನ್ ಏನಿದೆ ಅಲ್ಲ ಫ್ರೆಂಡ್ಸ್, ಇದು ಕಡಿಮೆ ಆದರೆ ಅಥವಾ ಇದು ಇಂಬ್ಯಾಲೆನ್ಸ್ ಆದರೆ ಸಾಕಷ್ಟು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಮೆನೋಪಾಸ್ ಟೈಮಲ್ಲಿ ಏನಾಗುತ್ತೆ, ಒಂದು ಹಾಟ್ ಫ್ಲ್ಯಾಶಸ್ ಇರ್ಬೋದು, ಆ ಒಂದು ತೊಂದರೆ ಜಾಸ್ತಿ ಆಗುತ್ತೆ. ಈವನ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಿದೆಯಲ್ಲ, ಇದು ಕೂಡ ಈ ಈಸ್ಟ್ರೋಜನ್ ಹಾರ್ಮೋನ್ನೇ ರೆಗ್ಯುಲೇಟ್ ಮಾಡೋದು. ಮತ್ತು ಒಂದು ಪೇನ್ ಏನಾಗುತ್ತಲ್ಲ ಫ್ರೆಂಡ್ಸ್, ನಮಗೆ ಪೀರಿಯಡ್ಸ್ ಪೇನ್ ಏನಾಗುತ್ತಲ್ಲ, ಇದು ಕೂಡ ಈ ಒಂದು ಈಸ್ಟ್ರೋಜನ್ ಹಾರ್ಮೋನ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಒಂದು ನಮ್ಮ ಬ್ರೆಸ್ಟ್ಗಳ ಒಂದು ಡೆವಲಪ್ಮೆಂಟ್ ಏನಿದೆಯಲ್ಲ ಫ್ರೆಂಡ್ಸ್, ಅದು ಕೂಡ ಈ ಒಂದು ಈಸ್ಟ್ರೋಜನ್ ಹಾರ್ಮೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಫೈಟೋ ಈಸ್ಟ್ರೋಜನ್ ಫುಡ್ಸ್ಗಳು ಏನಿದೆಯಲ್ಲ ಫ್ರೆಂಡ್ಸ್, ಇದನ್ನು ನಾವು ತೊಗೊಳ್ಳೋದ್ರಿಂದ ಏನಾಗುತ್ತೆ, ಈ ಓವರಾಲ್ ಪ್ರಾಬ್ಲಮ್ ನಾನೇನು ಹೇಳಿದ್ನಲ್ಲ, ಬ್ರೆಸ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದೆಯಲ್ಲ, ಇದು ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಯಾವುದು ಈ ಫೈಟೋ ಈಸ್ಟ್ರೋಜನ್ ಫುಡ್ ಅಂತ ಅಂದರೆ, ಅದು ಫ್ಲ್ಯಾಕ್ ಸೀಡ್ಸಲ್ಲಿ ಇರ್ಬೋದು, ಮತ್ತು ಹಾಲಲ್ಲಿರುತ್ತೆ, ಈವನ್ ಸಾಕಷ್ಟು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ಗಳಲ್ಲಿ ಇದೆ, ಮತ್ತು ಸ್ಟ್ರಾಬೆರೀಸ್ಗಳಲ್ಲಿರುತ್ತೆ. ಸೊ ಈ ಎಲ್ಲ ಥರದ ಫುಡ್ಗಳನ್ನು ನಾವು ತೊಗೊಳೋದ್ರಿಂದ ನಮ್ಮ ಬ್ರೆಸ್ಟ್ಗಳನ್ನು ನಾವು ಚೆನ್ನಾಗಿ ಆರೋಗ್ಯವಾಗಿ ನಾವು ಇಟ್ಕೋಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ಯೋಗನ ನಾವು ಡೈಲಿ ನಮ್ಮ ಲೈಫಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ ನಮ್ಮ ಬ್ರೆಸ್ಟ್ನ ಆರೈಕೆಗೋಸ್ಕರ. ಸೊ ನೀವು ಯೋಚನೆ ಮಾಡ್ತಿರ್ಬೋದು, ಹೇಗೆ ಯೋಗ ಹೆಲ್ಪ್ ಆಗುತ್ತೆ ನಮ್ಮ ಬ್ರೆಸ್ಟ್ನ ಆರೈಕೆಗಾಗಿ ಅಂಥೇಳಿ. ಫ್ರೆಂಡ್ಸ್, ನಾವು ಯೋಗಾಸನಗಳನ್ನು ನಾವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸ್ತನಗಳಲ್ಲಿ ಏನಾಗುತ್ತೆ, ಒಂದು ಲಿಂಫ್ಯಾಟಿಕ್ ಡ್ರೈನೇಜ್ ಏನಿದೆ ಅಲ್ಲ, ಅದು ಜಾಸ್ತಿ ಆಗುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಮತ್ತು ಈ ಒಂದು ಹಾರ್ಮೋನ್ಸ್ಗಳು ಏನು ಚೇಂಜಸ್ ಆಗ್ತಾ ಇರುತ್ತಲ್ಲ ಫ್ರೆಂಡ್ಸ್ ನಮ್ಮ ಫೀಮೇಲ್ಸ್ಗಳಲ್ಲಿ, ಅದು ಕೂಡ ಹಾರ್ಮೋನ್ಗಳು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಫ್ಯಾಟ್ ಟಿಶ್ಯೂಸ್ ಏನಿರುತ್ತಲ್ಲ, ನಮ್ಮ ಬ್ರೆಸ್ಟ್ ಸುತ್ತಲೂ ಏನು ಫ್ಯಾಟ್ ಟಿಶ್ಯೂಸ್ ಇರುತ್ತಲ್ಲ, ಅದು ಕೂಡ ಕರಗೋಗುತ್ತೆ. ಸೊ ಎಕ್ಸ್ಟ್ರಾ ಫ್ಯಾಟ್ ಏನಿದೆ ಅಲ್ಲ, ಅದು ಚೆನ್ನಾಗಿ ಈಸಿಯಾಗಿ ರಿಮೂವ್ ಆಗುತ್ತೆ ಯೋಗಾಸನಗಳ ಡೈಲಿ ಅಭ್ಯಾಸ ಮಾಡೋದ್ರಿಂದ. ಈವನ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗಳಲ್ಲಿ ಏನಾಗುತ್ತೆ, ಒಂದು ಬ್ರೆಸ್ಟ್ ಮಿಲ್ಕ್ ಏನಿದೆ ಅಲ್ಲ, ಅದು ಕೂಡ ಚೆನ್ನಾಗಿ ಆಗೋ ಹಾಗೆ ಮಾಡುತ್ತೆ ಯೋಗಾಭ್ಯಾಸ ಮಾಡೋದು. ಸೊ ಈ ಎಲ್ಲ ಅಡ್ವಾಂಟೇಜಸ್ಗಳು ಯೋಗಾಭ್ಯಾಸ ಮಾಡೋದ್ರಿಂದ ಬರುತ್ತೆ ಫ್ರೆಂಡ್ಸ್. ಸೊ ಬನ್ನಿ ನಾವಿವಾಗ ಯೋಗಾಭ್ಯಾಸದಿಂದ ನಾವು ಮುಂದುವರಿಯೋಣ. ಬನ್ನಿ ಈಗ ನಾವು ಬ್ರೆಸ್ಟ್ ಸ್ಯಾಗಿಂಗ್ಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ಗಳನ್ನು ನಾವು ಸ್ಟಾರ್ಟ್ ಮಾಡೋಣ. ನಾನು ಇವತ್ತಿನ ಸೆಷನಲ್ಲಿ 8 ಯೋಗಿಕ್ ಕ್ರಿಯೆಗಳನ್ನು ಮೊದಲು ಹೇಳ್ತೀನಿ, ನಂತರ 5 ಆಸನಗಳನ್ನು ಹೇಳ್ತೀನಿ ಇವತ್ತಿನ ಸೆಷನ್ನಲ್ಲಿ. ಸೊ ಬನ್ನಿ ಇವಾಗ ನಾವು ಮೊದಲನೇ ಕ್ರಿಯೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಕ್ರಿಯೆ ಮಾಡಲಿಕ್ಕೆ ನಾವು ಮೊದಲಿಗೆ ಈ ರೀತಿ ಸುಖಾಸನ ಪೊಸಿಷನಲ್ಲಿ ಈ ರೀತಿ ಕೂತ್ಕೊತೀವಿ. ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ. ನೆಕ್ಸ್ಟ್ ನಾವು 2 ಕೈಗಳನ್ನು ಈ ರೀತಿ ಚಾಚ್ತೀವಿ. ನಂತರ ನಮ್ಮ ಎಲ್ಬೋ ಜಾಯಿಂಟ್ ಏನಿದೆ ಅಲ್ಲ, ಸೊ ಇಲ್ಲಿಗೆ ನಾವು ಈ ರೀತಿ ಬೆಂಡ್ ಮಾಡ್ತೀವಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಉಸಿರು ತೊಗೋತೀವಿ, ನಂತರ ಉಸಿರು ಬಿಡ್ತಾ ಏನು ಮಾಡ್ತೀವಿ, ಈ ರೀತಿ ನಮ್ಮ 2 ಎಲ್ಬೋ ಜಾಯಿಂಟ್ಗಳನ್ನು ಈ ರೀತಿ ನಾವು ಟಚ್ ಮಾಡ್ತೀವಿ. ಸೊ ಬನ್ನಿ ಇವತ್ತು ನಾವು 10 ರೌಂಡ್ಸ್ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale, relax. ಸೊ ಈ ಒಂದು ಪೊಸಿಷನ್ಲಿ ಹೋಲ್ಡ್ ಮಾಡೋಣ 5 ಸೆಕೆಂಡ್ಸ್. 1 2 3 4 5 ರಿಲ್ಯಾಕ್ಸ್. ಬನ್ನಿ ಇವಾಗ ನಾವು ಸೆಕೆಂಡ್ ಕ್ರಿಯೆಗೆ ಮೂವ್ ಆಗೋಣ. ಸೊ ಅದು ಹೇಗೆ ಮಾಡೋದು ಅಂತ ಅಂದರೆ, ಮೊದಲಿಗೆ ನಾವು ಈ ರೀತಿ ನಮ್ಮ 2 ಕೈಗಳನ್ನು ಈ ರೀತಿ ಇಂಟರ್ಲಾಕ್ ಮಾಡ್ತೀವಿ. 2 ಕೈಗಳನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀವಿ. ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ, ಉಸಿರು ತೊಗೋತೀವಿ, ಇನ್ಹೇಲ್ ಮಾಡ್ತೀವಿ, ನಂತರ ಉಸಿರು ಬಿಡ್ತಾ ನಮ್ಮ 2 ಕೈಗಳನ್ನು ಈ ರೀತಿ ನಮ್ಮ ತಲೆ ಮೇಲೆ ಈ ರೀತಿ ಪ್ಲೇಸ್ ಮಾಡ್ತೀವಿ. ಸೊ ಬನ್ನಿ ಇವಾಗ 5 ರೌಂಡ್ಸ್ ಮಾಡೋಣ ಇದನ್ನು.
ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಈ ರೀತಿ 2 3 4 5 ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು ನೆಕ್ಸ್ಟ್ ಕ್ರಿಯೆಗೆ ಮೂವ್ ಆಗೋಣ. ಸೊ ಅದು ಹೇಗೆ ಮಾಡೋದು ಅಂದರೆ ನಾವು ಎರಡು ಕೈಗಳನ್ನು ಈ ರೀತಿ ಚಾಚ್ತೀವಿ. ಓಕೆ, ಸೊ ನಂತರ ನಮ್ಮ ಎರಡು ಕೈಗಳನ್ನು ಈ ರೀತಿ ಜಾಯಿನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಜಾಯಿನ್ ಮಾಡಿದ ನಂತರ ನಾವೇನು ಮಾಡ್ತೀವಿ, ಸೊ ಮೇಲೆ ಕೆಳಗೆ ಈ ರೀತಿ ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೇಲ್ ಮಾಡ್ತಾ ಕೆಳಗೆ ಈ ರೀತಿ. ಸೊ ಈ ರೀತಿ ಮೂಮೆಂಟ್ಸ್ ಮಾಡ್ತೀವಿ. ಇದನ್ನು ನಾವು 5 ರೌಂಡ್ಸ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ರೌಂಡ್ ಇನ್ಹೇಲ್ ಮಾಡಿ, ಸೊ ಯಾವುದೇ ಕಾರಣಕ್ಕೂ ನಾವು ಈ ರೀತಿ ಕೈಗಳನ್ನು ಈ ರೀತಿ ಕೆಳಗೆ ತರೋದು ಬೇಡ. ಸೊ ಈ ಒಂದು ಪೊಸಿಷನಲ್ಲೇ ಇರಲಿ. ಸೊ ಅಂದರೆ ನಮ್ಮ ಚೆಸ್ಟ್ ಮುಂದೆನೇ ಈ ರೀತಿ ಇರಲಿ. ಓಕೆ, ಸೊ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡೋಣ 5 ಸೆಕೆಂಡ್ಸ್. 1 2 3 4 5 ರಿಲ್ಯಾಕ್ಸ್. ಈಗ ನೆಕ್ಸ್ಟ್ ವಾಪಸ್ ನಾರ್ಮಲ್ ಪೊಸಿಷನ್. ಬನ್ನಿ ಇವಾಗ ನಾವು 4th ಕ್ರಿಯೆಗೆ ಮೂವ್ ಆಗೋಣ. ಸೊ ಅದು ಹೇಗೆ ಮಾಡೋದು ಅಂದರೆ ನಾವೇನು ಮಾಡ್ತೀವಿ, ಈ ರೀತಿ ಎರಡು ಕೈಗಳನ್ನು ಈ ರೀತಿ ನಮಸ್ಕಾರ ಮುದ್ರಾದಲ್ಲಿ ಸೊ ಈ ರೀತಿ ಜಾಯಿನ್ ಮಾಡ್ತೀವಿ. ಓಕೆ, ನಂತರ ಏನು ಮಾಡ್ತೀವಿ, ನಮ್ಮ ಎರಡು ಕೈಗಳನ್ನು ನಾವೇನು ಮಾಡ್ತೀವಿ ಬ್ಯಾಕ್ ಸೈಡ್ ಈ ರೀತಿ, ಓಕೆ, ಈ ರೀತಿ ಬ್ಯಾಕ್ ಸೈಡ್ ಟಚ್ ಮಾಡ್ತೀವಿ. ಸೊ ಈ ರೀತಿ ನಾವು 5 ರೌಂಡ್ಸ್ ಮಾಡೋಣ ಇವಾಗ. 1 2 3 ಸೊ ಉಸಿರಾಟದ ಮೇಲೆ ಗಮನ ಇಡಿ. ಇನ್ಹೇಲ್ ಮಾಡ್ತಾ ಈ ಒಂದು ಪೊಸಿಷನ್, ಎಕ್ಸೇಲ್ ಮಾಡ್ತಾ ಬೆಂಡ್ ಮಾಡೋದು. ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು 5th ಕ್ರಿಯೆಗೆ ಮೂವ್ ಆಗೋಣ. ಸೊ ಅದು ಹೇಗೆ ಮಾಡೋದು ಅಂತ ಅಂದರೆ ನಾವು ಏನು ಮಾಡ್ತೀವಿ, ನಮ್ಮ ಎರಡು ಕೈಗಳನ್ನು ಈ ರೀತಿ ನಮ್ಮ ಕತ್ ಹಿಂದೆ ಈ ರೀತಿ ಪ್ಲೇಸ್ ಮಾಡ್ತೀವಿ. ಜಸ್ಟ್ ಈ ರೀತಿ, ಓಕೆ, ಈ ರೀತಿ ಪ್ಲೇಸ್ ಮಾಡಿಬಿಟ್ಟು ಏನು ಮಾಡ್ತೀವಿ, ನಮ್ಮ ಕೈಗಳನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀವಿ. ನಮ್ಮ ಚೆಸ್ಟ್ ಈ ರೀತಿ ಫುಲ್ ಓಪನ್ ಅಪ್ ಆಗಿರುತ್ತೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇನ್ಹೇಲ್ ಮಾಡ್ತಾ ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ನಮ್ಮ ಎರಡು ಎಲ್ಬೋ ಜಾಯಿಂಟ್ನ ಈ ರೀತಿ ನಾವು ಏನು ಮಾಡ್ತೀವಿ, ಈ ರೀತಿ ಜಾಯಿನ್ ಮಾಡ್ತೀವಿ. ಓಕೆ, ಸೊ ಬನ್ನಿ ಈಗ ಮಾಡೋಣ. ಫಸ್ಟ್ ರೌಂಡ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು 6th ಯೋಗ ಕ್ರಿಯೆ ಮಾಡೋಣ. ಸೊ ಅದು ಹೇಗೆ ಮಾಡೋದು ಅಂತ ಅಂದರೆ ಈ ರೀತಿ ನಾವು ಎರಡು ಕೈಗಳನ್ನು ಏನು ಮಾಡ್ತೀವಿ, ಈ ರೀತಿ ಅಗಲ ಮಾಡ್ತೀವಿ. ನಮ್ಮ ಚೆಸ್ಟ್ ಓಪನ್ ಇರಲಿ ಈ ರೀತಿ. ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ಉಸಿರು ಬಿಡ್ತಾ ನಾವೇನು ಮಾಡ್ತೀವಿ, ನಮ್ಮ ಎರಡು ಕೈಗಳನ್ನು ಈ ರೀತಿ ಜಾಯಿನ್ ಮಾಡ್ತೀವಿ. ಓಕೆ, ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ. ಫಸ್ಟ್ ರೌಂಡ್ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale. ಸೊ ಈ ಎಲ್ಲ ಕ್ರಿಯೆಗಳು ಏನು ಮಾಡುತ್ತೆ, ನಮ್ಮ ಪೆಕ್ಟೋರಲಿಸ್ ಮಸಲ್ ಅಂತ ಇರುತ್ತೆ ಚೆಸ್ಟ್ ಹತ್ರ. ಸೊ ಈ ಪೆಕ್ಟೋರಲಿಸ್ ಮಸಲ್ಸ್ಗಳು ಏನು ಮಾಡುತ್ತೆ, ಇದನ್ನು ಆಕ್ಟಿವೇಟ್ ಮಾಡುತ್ತೆ, ಟೋನ್ ಅಪ್ ಮಾಡುತ್ತೆ. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು ನೆಕ್ಸ್ಟ್ ಕ್ರಿಯೆಗೆ ಮೂವ್ ಆಗೋಣ. ಸೊ ಅದು ಹೇಗೆ ಮಾಡೋದು ಅಂದರೆ ನಾವೇನು ಮಾಡ್ತೀವಿ, ಈ ರೀತಿ ಎರಡು ಕೈಗಳನ್ನು ನಾವೇನು ಮಾಡ್ತೀವಿ ನಮಸ್ತೆ ಮುದ್ರೆಯಲ್ಲಿ ತರ್ತೀವಿ.
ನಮ್ಮ ಕೈಗಳ ಬೆರಳುಗಳ ಮಧ್ಯೆ ಏನಿದೆಯಲ್ಲ ಈ ರೀತಿ ಗ್ಯಾಪ್ ಇರಲಿ. ಸೊ ಈ ರೀತಿ ನಾವೇನು ಮಾಡ್ತೀವಿ, ನಮ್ಮ ಚೆಸ್ಟ್ ಮುಂದೆ ಈ ರೀತಿ ನಮಸ್ತೆ ಮುದ್ರೆಯಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಎರಡೂ ಕೈಗಳನ್ನು ಈ ರೀತಿ ಪುಷ್ ಮಾಡ್ತೀವಿ. ಸೊ ಪುಷ್ ಮಾಡೋದು ರಿಲೀಸ್ ಮಾಡೋದು ಮಾಡ್ತೀವಿ. ಓಕೆ, ಇನ್ಹೇಲ್ ಎಕ್ಸೇಲ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಚೆಸ್ಟ್ ಮಸಲ್ಗೆ ಒಂದೊಳ್ಳೆ ಪ್ರೆಷರ್ ಸಿಗುತ್ತೆ. ಸೊ ಇದರಿಂದ ಕೂಡ ನಮ್ಗೆ ಏನಾಗುತ್ತೆ, ಬ್ರೆಸ್ಟ್ ಸ್ಯಾಗಲ್ಲಿ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಇವಾಗ ಮಾಡೋಣ. ಸೊ ಕಣ್ಗಳನ್ನು ಕ್ಲೋಸ್ ಮಾಡಿ, ಇನ್ಹೇಲ್ ಮಾಡಿ, ಪುಷ್ ಮಾಡಿ. ನಿಮ್ಮ ಎರಡು ಪಾಮ್ಸ್ಗಳಿದೆಯಲ್ಲ, ಸೊ ಈ ರೀತಿ ಎರಡು ಕೈಗಳನ್ನು ಈ ರೀತಿ ಪುಷ್ ಮಾಡಿ, ರಿಲೀಸ್ ಮಾಡಿ, ಪುಷ್ ಮಾಡಿ, ರಿಲೀಸ್ ಮಾಡಿ, ರಿಲ್ಯಾಕ್ಸ್. ಸೊ ಈ ಅಭ್ಯಾಸಗಳನ್ನು ನೀವು ಮನೆಯಲ್ಲಿ 3 ಟೈಮ್ಸ್ ಅದನ್ನು ರಿಪೀಟ್ ಮಾಡಿ. ಬನ್ನಿ ಇವಾಗ ನಾವು ನೆಕ್ಸ್ಟ್ ಕ್ರಿಯೆಗೆ ಮೂವ್ ಆಗೋಣ. ನಾವೇನು ಮಾಡ್ತೀವಿ, ಈ ರೀತಿ ಫಿಸ್ಟ್ ಥರ ಮಾಡ್ತೀವಿ. ನಂತರ ಈ ರೀತಿ ನಮ್ಮ ಎರಡು ಕೈಗಳನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು ಈ ರೀತಿ ಕ್ರಿಸ್ ಕ್ರಾಸ್. ಓಕೆ, ಸೊ ಈ ರೀತಿ ಕ್ರಿಸ್ ಕ್ರಾಸ್ಗಳ ರೀತಿ ಮಾಡ್ತೀವಿ. 10 ಟೈಮ್ಸ್ ಮಾಡೋಣ ಇವಾಗ. 1 2 3. ನಮ್ಮ ಕೈಗಳು ಈ ರೀತಿ ಕೆಳಗೆ ಬರೋದು ಬೇಡ. ಸೊ ಈ ಒಂದು ಪೊಸಿಷನಲ್ಲೇ ಈ ರೀತಿಯೇ ಮಾಡಬೇಕಾಗುತ್ತೆ. ಸೊ ದಟ್ ನಾನೇನು ಹೇಳಿದ್ನಲ್ಲ, ಸೊ ಪೆಕ್ಟೋರಲಿಸ್ ಮಸಲ್ಸ್ಗೆ ಸೊ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ ಇದು. ಓಕೆ, ಲಾಸ್ಟ್ 5 ರೌಂಡ್ಸ್. 1 2 3 4 5. ರಿಲ್ಯಾಕ್ಸ್. ಸೊ ಈ 8 ಕ್ರಿಯೆಗಳು, ಯೋಗಿಕ್ ಕ್ರಿಯೆಗಳು ಕಂಪ್ಲೀಟ್ ಆಗುತ್ತೆ. ನೀವು ಈ ಎಲ್ಲ ಕ್ರಿಯೆಗಳನ್ನು ನೀವು ಮನೆಯಲ್ಲಿ ನೀವು 3 ಟೈಮ್ಸ್ ಇದನ್ನು ರಿಪೀಟ್ ಮಾಡ್ತಾ ಹೋಗಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿಪೀಟ್ ಮಾಡಿ. ಸೊ ಇದನ್ನು ಒಂದೇ ಸಲಿಗೆ ಎಲ್ಲ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದನ್ನು ನೀವು ನೋಡಿಕೊಂಡು ನೀವು ಮನೇಲಿ ಅಭ್ಯಾಸ ಮಾಡಿ. ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನಗಳಿಗೆ, ಯೋಗಾಸನಗಳಿಗೆ ನಾವು ಮೂವ್ ಆಗೋಣ. ಮೊದಲನೇ ಆಸನ ಬಂದುಬಿಟ್ಟು ಅದು ಗೋಮುಖಾಸನ ಅಂತ ಹೇಳ್ಬಿಟ್ಟು. ಸೊ ಗೋಮುಖಾಸನ ನಾರ್ಮಲಾಗಿ ನಾವು ಎರಡು ಕಾಲುಗಳನ್ನು ಹೀಗೆ ಮೇಲೆ ಮಾಡ್ತೀವಿ. ಬಟ್ ಇದು ಬ್ರೆಸ್ಟ್ ಸ್ಯಾಗಿಂಗೋಸ್ಕರ ಆಗಿರೋದ್ರಿಂದ ನಾವು ವಜ್ರಾಸನ ಪೊಸಿಷನಲ್ಲಿ ಗೋಮುಖಾಸನನ ನಾವು ಮಾಡ್ತೀವಿ. ಸೊ ಈ ಒಂದು ವಜ್ರಾಸನ ಪೊಸಿಷನಿಗೆ ಬಂದ ನಂತರ ನಾವು ಏನು ಮಾಡಬೇಕಾಗುತ್ತೆ, ನಮ್ಮ ಎರಡು ಕೈಗಳು ಏನಿದೆಯಲ್ಲ, ನಾನಿವಾಗ ರೈಟ್ ಹ್ಯಾಂಡ್ನ ನಾನು ಮೇಲ್ಗಡೆ ಪ್ಲೇಸ್ ಮಾಡ್ತೀನಿ ಮತ್ತು ಲೆಫ್ಟ್ ಹ್ಯಾಂಡ್ ಏನಿದೆಯಲ್ಲ ಈ ರೀತಿ ಬ್ಯಾಕ್ ಸೈಡ್ ಪ್ಲೇಸ್ ಮಾಡ್ತೀನಿ. ಸೊ ಬ್ಯಾಕ್ ಸೈಡ್ ಏನಾಗುತ್ತೆ, ನಾನು ಈ ರೀತಿ ನನ್ನ ಬೆರಳುಗಳನ್ನು ಈ ರೀತಿ ಟಚ್ ಮಾಡಲಿಕ್ಕೆ ನೋಡ್ತೀನಿ. ಓಕೆ, ಸೊ ಇದನ್ನು ಗೋಮುಖಾಸನ ಅಂತ ಹೇಳಿ ಕರೀತಾರೆ. ಇದು ಕೂಡ ಬ್ರೆಸ್ಟ್ ಸ್ಯಾಗಿಂಗಿಗೆ ಒಳ್ಳೆಯ ಎಕ್ಸಸೈಸು. ಸೊ ಈ ಒಂದು ಪೊಸಿಷನ್ನಲ್ಲಿ ನಾವು ಹೋಲ್ಡ್ ಮಾಡೋಣ. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ 1 2 3 4 5. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್. ಬನ್ನಿ ಇವಾಗ ನಾವು ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಈಗ ನಾನು ಲೆಫ್ಟ್ ಹ್ಯಾಂಡ್ನ ಈ ರೀತಿ ಮೇಲ್ಗಡೆಗೆ ಫೋಲ್ಡ್ ಮಾಡ್ತೀನಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ನ ಈ ರೀತಿ ನನ್ನ ಬೆರಳುಗಳಿಗೆ ಈ ರೀತಿ ಟಚ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ. ಅದು ಅಧೋಮುಖ ಶ್ವಾನಾಸನ ಅಂತ ಹೇಳ್ಬಿಟ್ಟು. ಅದನ್ನು ಹೇಗೆ ಮಾಡೋದು ಅಂದರೆ, ಈ ರೀತಿ ನಾವು ಮೊದಲನೇದಾಗಿ ವಜ್ರಾಸನ ಪೊಸಿಷನಲ್ಲಿ ಈ ಒಂದು ಪೊಸಿಷನಲ್ಲಿ ಕುತ್ಕೊತೀವಿ. ನಂತರ ನಾವು ಟೇಬಲ್ ಟಾಪ್ ಪೊಸಿಷನ್ಗೆ ಈ ಒಂದು ಪೊಸಿಷನ್ಗೆ ಬರ್ತೀವಿ. ಇಲ್ಲಿ ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ನಮ್ಮ ಕೈಗಳು ಅಗಲ ಇರಲಿ ಮತ್ತು ನಮ್ಮ ಹಿಪ್ ಡಿಸ್ಟೆನ್ಸ್ ಅಷ್ಟು ನಮ್ಮ ಕಾಲುಗಳು ಅಗಲ ಇರಲಿ. ಎರಡು ಪಾದಗಳು ನನ್ನ ಮ್ಯಾಟ್ನಲ್ಲಿ ಈ ರೀತಿ ಆ್ಯಕ್ಟಿವ್ ಇರಲಿ. ಓಕೆ, ಸೊ ಈ ರೀತಿ ಮಾಡಾದಮೇಲೆ ನಾನೇನು ಮಾಡ್ತೀನಿ, ನನ್ನ ಕಾಲುಗಳ ಬೆರಳಿನ ಸಪೋರ್ಟಿಂದ ನಾನೇನು ಮಾಡ್ತೀನಿ, ನನ್ನ ಮಂಡಿಗಳನ್ನು ಈ ರೀತಿ ಲಿಫ್ಟ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ಲಿಫ್ಟ್ ಮಾಡಿಬಿಟ್ಟು ಅದನ್ನು ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡೋಣ. ಓಕೆ, ಇದನ್ನು ಅಧೋಮುಖ ಶ್ವಾನಾಸನ ಅಂತ ಕರೀತಾರೆ. ಸೊ ಈ ಒಂದು ಪೊಸಿಷನಲ್ಲಿ ಬಂದ ನಂತರ ನೀವು ಇಲ್ಲಿ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕಾಗುತ್ತೆ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಹೋಲ್ಡ್ ಮಾಡಿ. 1 2 3 4 5. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಮತ್ತೆ
ವಜ್ರಾಸನ ಪೊಸಿಷನ್. ಓಕೆ, ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ. ಸೊ ಇದಕ್ಕೆ ಪ್ಲ್ಯಾಂಕ್ ಪೋಸ್ ಅಂತಾರೆ, ಇದಕ್ಕೆ ಕುಂಭಕಾಸನ ಅಂತ ಕೂಡ ಕರೀತಾರೆ. ಸೊ ಇದನ್ನು ಹೇಗೆ ಮಾಡೋದು ಅಂದರೆ ನಾವು ಈ ರೀತಿ ಮತ್ತೆ ಟೇಬಲ್ ಟಾಪ್ ಪೊಸಿಷನ್ಗೆ ಈ ರೀತಿ ಬರ್ತೀವಿ. ನೆಕ್ಸ್ಟು ನಾವು ಒಂದೊಂದೇ ಕಾಲುಗಳನ್ನು ಸೊ ಈ ರೀತಿ ಓಕೆ, ಸೊ ಈ ರೀತಿ ಒಂದೊಂದೇ ಕಾಲುಗಳನ್ನು ಮೇಲ್ಗಡೆ ಹಿಂಗೆ ಲಿಫ್ಟ್ ಮಾಡಿಬಿಟ್ಟು ನಾವು ಮುಂದ್ಗಡೆಗೆ ಈ ರೀತಿ ನೋಡ್ತೀವಿ. ಇದಕ್ಕೆ ಕುಂಭಕಾಸನ ಅಂತಾರೆ. ಸೊ ನಾವು ಕಂಪ್ಲೀಟಾಗಿ ನಾವು ಈ ರೀತಿ ನಮ್ಮ ಹಿಪ್ಸನ್ನು ಹಿಂಗೆ ಮೇಲೆ ಎತ್ತಬಾರ್ದು, ಅಥವಾ ಈ ರೀತಿ ಕೆಳಗಡೆಗೆ ಹಿಂಗೆ ಮಾಡ್ಬೋದು. ಸೊ ಸ್ಟ್ರೈಟಾಗಿ ಈ ರೀತಿ ಇಟ್ಕೋಬೇಕಾಗುತ್ತೆ. ಇದು ಪ್ಲ್ಯಾಂಕ್ ಪೊಸಿಷನ್. 10 ಸೆಕೆಂಡ್ಸ್ ಹೋಲ್ಡ್ ಮಾಡೋಣ. 1 2 3 4 5 6 7 8 9 10. ಇನ್ಹೇಲ್ ಮಾಡಿ ಮತ್ತು ಬ್ಯಾಕ್ ಟು ವಜ್ರಾಸನ ಪೊಸಿಷನ್. ಸೊ ಇದು ಕೂಡ ಬ್ರೆಸ್ಟ್ ಸ್ಯಾಗಿಂಗಲ್ಲಿ ಹೆಲ್ಪ್ ಆಗ್ತಕ್ಕಂಥ ಆಸನ. ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ. ಸೊ ಅದು ಎಕ್ಸ್ಟೆಂಡೆಡ್ ಪಪ್ಪಿ ಪೋಸ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಹೇಗೆ ಮಾಡೋದು ಅಂದರೆ ಮೊದಲನೇದಾಗಿ ನಾವು ಈ ರೀತಿ ಟೇಬಲ್ ಟಾಪ್ ಪೊಸಿಷನ್ಗೆ ಬರ್ತೀವಿ. ಸೊ ನಂತರ ನಾವೇನು ಮಾಡಬೇಕಾಗುತ್ತೆ, ನಮ್ಮ ಎರಡೂ ಕೈಗಳನ್ನು ಈ ರೀತಿ ನಾವು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಎಕ್ಸ್ಟೆಂಡ್ ಮಾಡಿ ಇಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಚೆಸ್ಟ್ ಏನಿದೆ ಅಲ್ಲ, ಸೊ ನಮ್ಮ ಚೆಸ್ಟ್ ರೀಜನ್ನು ಈ ರೀತಿ ನಾವು ಟಚ್ ಮಾಡ್ತೀವಿ. ಸೊ ನಮ್ಮ ಚೆಸ್ಟ್ ರೀಜನ್ ಈ ರೀತಿ ಕಂಪ್ಲೀಟಾಗಿ ಟಚ್ ಮಾಡ್ತೀವಿ. ಹೋಲ್ಡ್ ಮಾಡೋಣ ಒಂದು ಪೊಸಿಷನಲ್ಲಿ. 1 2 3 4 5. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್, ವಜ್ರಾಸನ ಪೊಸಿಷನ್. ಓಕೆ, ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನಗೆ ಹೋಗೋಣ. ಅದು ಮತ್ಸ್ಯಾಸನ ಅಂತ ಹೇಳ್ಬಿಟ್ಟು ಫಿಶ್ ಪೋಸ್. ಸೊ ಅದನ್ನು ಮಾಡೋದು ಹೇಗೆ ಅಂದರೆ ಈ ರೀತಿ ನಾವು ಮೊದಲಿಗೆ ಬೆನ್ನ ಮೇಲೆ ಈ ರೀತಿ ಮಲ್ಕೋಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಮಲ್ಕೊಂಡ ನಂತರ ನಾವೇನು ಮಾಡ್ತೀವಿ, ನಮ್ಮ ಎರಡು ಕೈಗಳ ಸಪೋರ್ಟಿಂದ ಏನು ಮಾಡ್ತೀವಿ, ನಮ್ಮ ತಲೆನ ಈ ರೀತಿ ನಮ್ಮ ತಲೆನ ಈ ರೀತಿ ಪ್ಲೇಸ್ ಮಾಡ್ತೀವಿ. ಓಕೆ, ನಂತರ ಎರಡು ಕೈಗಳನ್ನು ನಮ್ಮ ತೊಡೆ ಪಕ್ಕ ಈ ರೀತಿ ಪ್ಲೇಸ್ ಮಾಡ್ತೀವಿ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ. 1 2 3 4 5. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಅಂತ ನಮ್ಮ ಕೈಗಳ ಸಪೋರ್ಟಿಂದ ಈ ರೀತಿ ನಾರ್ಮಲ್ ಪೊಸಿಷನ್. ರಿಲ್ಯಾಕ್ಸ್. ಇಲ್ಲಿಗೆ ಬ್ರೆಸ್ಟ್ ಸ್ಯಾಗಿಂಗ್ಗೆ ಸಂಬಂಧಪಟ್ಟಂತಹ ಯೋಗಿಕ್ ಕ್ರಿಯೆಗಳು ಮತ್ತು ಆಸನಗಳು ಕಂಪ್ಲೀಟ್ ಆಗುತ್ತೆ. ಇದನ್ನು ನೀವು ಮನೆಯಲ್ಲಿ 3 ಟೈಮ್ಸ್ ಇದನ್ನು 21 ಡೇಸ್ ಕಂಟಿನ್ಯೂಸ್ ಇದನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ಡೆಫಿನೆಟಾಗಿ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಭಾವಿಸ್ತೀನಿ. ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೆ ನಾನು ಮತ್ತೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.